ಒಂದು ಕೂಲಾಂನ ಮೌಲ್ಯ ತಿಳಿಸಿ ಕೇಳಿದರೆ 1 ಕೂಲಾಮ್ ಇಸ್ ಈಕ್ವಲ್ ಟು 6 × 10⁸18 ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮ. ವಿದ್ಯುತ್ ಮಂಡಲ ಅಂದರೆ ಏನು? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನು ವಿದ್ಯುತ್ ಮಂಡಲ ಅಂತ ಕರಿತೀವಿ. ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುವ ಸಾಧನ ಅಮ್ಮಿಮೀಟರ್. ಇನ್ನು ವಿದ್ಯುತ್ ವಿಭವದ ಅರ್ಥ ಕೇಳ್ತಾರೆ. ವಿದ್ಯುದಾಗ್ರಗಳ ನಡುವಿನ ಅಂತರವೇ ವಿದ್ಯುತ್ ವಿಭವ. ವಿಭವಾಂತರದ ಅರ್ಥ ಮತ್ತೆ ಏಕಮಾನ. ನೋಡಿ, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗೋ ಕೆಲಸ ವಿಭವಾಂತರ. ಸೊ ವಿಭವಾಂತರದ ಏಕಮಾನ ವೋಲ್ಟ್ ಆಗಿರ್ತದೆ. ಓಕೆನಾ? ಈ ವಿದ್ಯುತ್ ಮಂಡಲದಲ್ಲಿ ವೋಲ್ಟಮೀಟರ್ ಅನ್ನು ಸಮಾಂತರವಾಗಿ ಜೋಡಿಸಿ ವಿಭವಾಂತರವನ್ನು ಅಳಿತಾರೆ. ವಾಹಕದ ಮೂಲಕ ವಿಭವಾಂತರ ಸಾಧಿಸಲು ಬ್ಯಾಟರಿಯನ್ನು ಬಳಸ್ತಾರೆ. 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೂಲ್ ಡಿವೈಡೆಡ್ ಬೈ ಕೂಲಮ್. ಓಮ್ನ ನಿಯಮ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸ್ಥಿರತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದು ಕೂಡ ನೆನಪಿಟ್ಕೊಳ್ರಿ. ಇನ್ನು ರೋಧ ಅಂದರೆ ಏನು? ವಿದ್ಯುದಾವೇಶಗಳ ಚಲನೆಗೆ ಅಡ್ಡಿಯನ್ನು ಉಂಟು ಮಾಡುವ ವಾಹಕದ ಗುಣ. ರೋಧದ ಏಕಮಾನ ಓಮ್ ಆಗಿರ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇನ್ನು ಮುಂದಿನ ಪ್ರಶ್ನೆ, ವಾಹಕದ ರೋಧ ಯಾವ ಅಂಶಗಳನ್ನು ಅವಲಂಬಿಸಿರ್ತದೆ? ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ವಾಹಕದ ತಾಪ. ಸೊ ಈ ಥರ ನಾನು ಕ್ವಶನ್ಸ್ ಹೇಳ್ತೀನಿ, ನೀವು ಯಾವ ಇಂಪಾರ್ಟೆಂಟ್ ಹೇಳ್ತೀನಿ ಅನ್ನೋದನ್ನು ಸ್ವಲ್ಪ ತಾವುಗಳು ಹೆಚ್ಚು ಲಕ್ಷ ಕೊಡಿ. ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ಏಕೆ ತಯಾರಿಸ್ತಾರೆ? ಹೆಚ್ಚು ದ್ರವಣ ಬಿಂದು ಹೊಂದಿರ್ತವೆ, ಉತ್ಕರ್ಷಿಸೋದಿಲ್ಲ, ರೋಧಶೀಲತೆ ಹೆಚ್ಚು ಅಂತ ಬರಿಬೇಕಾಗಿತ್ತು. ಇನ್ನು ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಕೊಡ್ತಾರೆ ನಿಮಗೆ. ರೋಧಶೀಲತೆ ಕೊಡ್ತಾರೆ, ಆ ರೋಧಶೀಲತೆ ಮೇಲೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ಮಾಡಬೇಕು. ಇಲ್ಲಿದೆ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರವಾಗಿ ಜೋಡಿಸೋದ್ರಿಂದ ಏನು ಲಾಭ? ನೋಡಿ, ಪ್ರತಿಯೊಂದು ರೋಧಕದ ನಡುವೆ ವಿಭವಾಂತರ ಒಂದೇ ಆಗ್ತದೆ. ನೆಕ್ಸ್ಟ್, ಒಂದು ಉಪಕರಣ ಕೆಲಸ ಮಾಡೋದ್ರಲ್ಲಿ ಬೇರೆ ಉಪಕರಣ ಕೆಲಸ ಮಾಡ್ತವೆ. ಸರಣಿ ಸಮಾಂತರ ಜೋಡಣೆಯಲ್ಲಿ ರೋಧದ ಒಟ್ಟು ಮೊತ್ತ ಸಾಮಾನ್ಯವಾಗಿ ಕಡಿಮೆನೇ ಇರ್ತದೆ ಅಂತಕ್ಕಂಥದ್ದು. ಎಸ್, ಈ ರೇಖಾಚಿಹ್ನೆಗಳ ಮೇಲೆ ಕ್ವಶನ್ಸ್ ಒಂದಂತರೂ ಕೂಡ ಬಂದೇ ಬರ್ತದೆ. ಓಕೆನಾ? ವಿದ್ಯುತ್ ಮಂಡಲದಲ್ಲಿ ಅದನ್ನು ಕೂಡ ಸ್ವಲ್ಪ ನೋಡ್ಕೊಳ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಇಲ್ಲಿರ್ತಕ್ಕಂಥವುಗಳನ್ನು ವೈಜ್ಞಾನಿಕ ಕಾರಣ ಕೊಡ್ತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ನೋಡಿ, ವಿದ್ಯುತ್ ದೀಪಗಳ ತಂತುಗಳಲ್ಲಿ ಟಂಗ್ಸ್ಟನನ್ನು ಬಹುತೇಕ ಬಳಸ್ತಾರೆ. ಏಕೆ? ಟಂಗ್ಸ್ಟನ್ ಮಿಶ್ರಲೋಹ ಹೆಚ್ಚಿನ ರೋಧಶೀಲತೆ ಮತ್ತು ಅಧಿಕ ದ್ರವಣ ಬಿಂದುವನ್ನು ಹೊಂದಿದ್ದಾವೆ. ಸೊ ಈ ಥರನಾಗಿರ್ತಕ್ಕಂಥ ಇಲ್ಲಿ ಸುಮಾರು ಒಂದು 5 ಇದ್ದಾವೆ. 5 ಕೂಡ ತಾವು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಕಡೆಗೆ ಹೋಗೋಣ. ಇಲ್ಲಿ ಕಾಂತೀಯ ಬಲರೇಖೆಗಳ ಗುಣಗಳು ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಅವು ಸಮಾಂತರ ರೇಖೆಗಳು, ಒಂದನ್ನೊಂದು ಛೇದಿಸೋದಿಲ್ಲ. ಇವು ಕಾಂತದ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವಕ್ಕೆ ಕೊನೆಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾದಲ್ಲಿ ಕಾಂತಕ್ಷೇತ್ರದ ಬಲ ಹೆಚ್ಚುತ್ತದೆ. ಇನ್ನು 2 ಕಾಂತೀಯ ಬಲರೇಖೆಗಳು ಒಂದಕ್ಕೊಂದು ಛೇದಿಸೋದಿಲ್ಲ. ಏಕೆ? ನೋಡಿ, ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳು. ಆದಾಗ್ಯೂ ಹಾಗೆ ಛೇದಿಸಬೇಕಾದ್ರೆ ಛೇದಿಸೋ ಬಿಂದುವಿನಲ್ಲಿ ಕಾಂತ 2 ದಿಕ್ಕುಗಳನ್ನು ನಿರ್ದೇಶಿಸುತ್ತದೆ ಎಂಬ ಅರ್ಥವನ್ನು ಬರ್ತದೆ ಅಂತ ಬರೀಬೇಕು. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ನಿಮಗೆ ಪರೀಕ್ಷೆಯಲ್ಲಿ ಇದನ್ನು ಬಹಳ ರಿಪೀಟ್ ಮಾಡಿನೂ ಕೂಡ ಕೇಳ್ತಾ ಇದ್ದಾರೆ. ಇದನ್ನು ನೋಡ್ಕೊಂಡೋಗಿ. ಇನ್ನು ವಿದ್ಯುತ್ ಮೋಟಾರ್ನ ತತ್ವ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಕಾಂತಕ್ಷೇತ್ರಕ್ಕೆ ಒಳಪಡಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತಿದೆ. ಇನ್ನು ವಿದ್ಯುತ್ ಮೋಟಾರ್ದಲ್ಲಿ ಒಡಕು ಉಂಗುರಗಳ ಪಾತ್ರ. ಸೊ ನೋಡಿ, ಅದನ್ನು ಕಮ್ಯೂಟೇಟರ್ ಅಂತ ಕರೀತಾರೆ. ದಿಕ್ ಪರಿವರ್ತಕಗಳಾಗಿ ಕೆಲಸವನ್ನು ಮಾಡ್ತವೆ. ಪ್ರತಿ ಅರ್ಧ ಸುತ್ತಿನ ತಿರುಗುವಿಕೆಯಲ್ಲಿ ಏನು ಮಾಡ್ತವೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖ ಮಾಡ್ತವೆ. ಇದು ಸುರಳಿ ಮತ್ತು ದಂಡದ ನಿರಂತರ ಸುತ್ತುವಿಕೆಗೆ ಕಾರಣವಾಗಿದೆ ಅಂತಕ್ಕಂಥ ಅಂಶವನ್ನು ಬರಿಬೇಕಾಗಿತ್ತು. ಇನ್ನು ವಿದ್ಯುತ್ ಜನಕದ ತತ್ವ. ವಿದ್ಯುತ್ ಮಂಡಲಕ್ಕೆ ಲಗತ್ತಾದ ಹಾಗೂ ಬದಲಾಗುತ್ತಿರುವ ಕಾಂತಕ್ಷೇತ್ರ ಮಂಡಲದಲ್ಲಿ ವಿದ್ಯುತ್ತನ್ನು ಪ್ರೇರೇಪಿಸುತ್ತದೆ ಎಂಬ ವಿದ್ಯುತ್ ಕಾಂತಿಯ ಪ್ರೇರಣಾ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ ಅನ್ನೋದು ಇತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಇದನ್ನು ಸುರಕ್ಷತಾ ಕ್ರಮಗಳನ್ನು ಕೂಡ ಅಪ್ಲೈಡ್ದಲ್ಲಿ ಕೇಳ್ತಾರೆ. ಇದನ್ನು ನೋಡ್ಕೊಳ್ರಿ. ಆಮೇಲೆ ಗೃಹ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲಿಕ್ಕೆ ಏನು ಮಾಡಬೇಕು? ವಿದ್ಯುತ್ ಮೋಟಾರ್ ಆಧರಿಸಿ ಕೆಲಸ ಮಾಡ್ತಕ್ಕಂಥ ಸಾಧನ, ವಿದ್ಯುತ್ ಫ್ಯಾನ್, ವಾಷಿಂಗ್ ಮಷಿನ್ ಇವುಗಳನ್ನು ಬರಿಬೇಕಾಗಿತ್ತು. ಓಕೆನಾ? ಸೊ ನೆಕ್ಸ್ಟ್, ಇಲ್ಲಿ ನಿಮಗೆ ವಿಶೇಷವಾಗಿ ನಿಯಮಗಳಿದ್ದಾವೆ, ಅದನ್ನು ನೋಡ್ಕೊಡ್ರಿ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಯಾವಾಗ ಉಂಟಾಗ್ತದೆ ಅಂದರೆ ವಿದ್ಯುತ್ ಆಘಾತ ಆಗೋದನ್ನಂತ ಕುಳಿತಾರೆ. ಆಮೇಲೆ ಭೂ ಸಂಪರ್ಕ ತಂತಿ. ಇವೆಲ್ಲ 2 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸೇ ಇದ್ದಾವೆ. ಇನ್ನು ಬೆಳಕು ಪ್ರತಿಫಲನ ವಕ್ರೀಭವನಕ್ಕೆ ಹೋಗೋಣ. ಬೆಳಕಿನ ಪ್ರತಿಫಲನ ಅಂದರೆ ನಯವಾದ ಮೇಲ್ಮೈ ಮೇಲೆ ಬಿದ್ದ ಬೆಳಕು ಪುನಃ ತಿರುಗಿ ಬರುವುದೇ ಬೆಳಕಿನ ಪ್ರತಿಫಲನ. ಇನ್ನು ಬೆಳಕಿನ ಪ್ರತಿಫಲನ 2 ನಿಯಮ. ಮೊದಲನೇ ನಿಯಮ, ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮ. 2ನೇ ನಿಯಮ, ಪತನ ಕಿರಣ ಪ್ರತಿಫಲನ ಕಿರಣ ಹಾಗೂ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈ ಮೇಲೆ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿ ಇರ್ತಾವೆ. ಇನ್ನು ಸಮತಲ ದರ್ಪಣದ ಪ್ರತಿಬಿಂಬದ ಲಕ್ಷಣಗಳು ಅದು ನೆನಪಿಟ್ಕೊಡ್ರಿ. ಗೋಳಿಯ ದರ್ಪಣ, ವಕ್ರ ಮೇಲ್ಮೈ ಹೊಂದಿರುವ ದರ್ಪಣಗಳೇ ಗೋಳಿಯ ದರ್ಪಣ. ಅದರ ವಿಧಗಳಲ್ಲಿ ನಿಮಗೆ ಗೊತ್ತಿದೆ, ಪೀನ ಮಸುರ ಮತ್ತು ನಿಮ್ನ ಮಸುರ.
ಇನ್ನು ಪೀನ ಮತ್ತು ನಿಮ್ನ ಮಸೂರದ ಉಪಯೋಗಗಳಲ್ಲಿ ಒಂದಂತೂ ಕೂಡ ಗ್ಯಾರಂಟಿಯಾಗಿ ಬರ್ತದೆ, ಅದನ್ನು ನೋಡಿ. ಇವೆಲ್ಲ ನಿಮ್ನ ದರ್ಪಣದ ಉಪಯೋಗಗಳಿತ್ತು. ಇನ್ನು ನೆಕ್ಸ್ಟ್ ಇದಂತೂ ಕೂಡ ನಿಮಗೆ ರೇ ಡಯಾಗ್ರಾಮ್ಗಳು ಬರಲೇಬೇಕು. ಪೀನ ಮಸೂರ ಮತ್ತು ನಿಮ್ನ ಮಸೂರದ್ದು, ಇದು ಪೀನ ಮಸೂರದ್ದು ಇದೆ, ಇದು ನಿಮ್ನ ಮಸೂರದ್ದು ಇದೆ. 6 ಕೇಸ್ ಇದಾವೆ. ಅದರಲ್ಲಿ 6 ಟೈಪ್ಸ್ ಆಫ್ ರೇ ಡಯಾಗ್ರಾಮ್ಸ್, ರೇಖಾಚಿತ್ರ, ಅವುಗಳಲ್ಲಿ ಒಂದಂತನೂ ಕೂಡ ಕೇಳ್ತಾರೆ. ಇನ್ನು ವಾಹನದ ಹಿನ್ನೋಟದಲ್ಲಿ ಯಾವ ದರ್ಪಣ ಬಳಸ್ತಾರೆ? ಪೀನ, ಏಕೆ, ಅದು ಇಂಪಾರ್ಟೆಂಟ್ ಇದೆ. ಸೊ ಅದು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಇನ್ನು ಬೆಳಕಿನ ವಕ್ರೀಭವನದ ಅರ್ಥ, ಮಸೂರದ 2 ವಿಧಗಳು, ವಕ್ರೀಭವನದ ಸೂಚ್ಯಂಕ, ಇದು ಕೂಡ ನಿಮಗೆ ಪದೇ ಪದೇ ಕೇಳ್ತಕ್ಕಂಥ ಪ್ರಶ್ನೆನೇ ಆಗಿದೆ. ಇನ್ನು ಇಲ್ಲಿ ಈ ಥರ ವಕ್ರೀಭವನ ಸೂಚ್ಯಂಕವನ್ನು ಕೊಟ್ಟು ಅದರ ಮೇಲೇನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು ವಕ್ರೀಭವನ ಸೂಚ್ಯಂಕ 2.42 ಇದರ ಅರ್ಥ ಏನು? ಮಸೂರದ ಸಾಮರ್ಥ್ಯ 1 ಡಯಾಪ್ಟರ್ನ ವ್ಯಾಖ್ಯಾನಿಸಿ. ಸೊ ಇದು ಕೂಡ ಲಾಸ್ಟ್ ಟೈಮಲ್ಲಿ ಇವೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಏನಾಗಿದಾವಪ್ಪ ಅಂದರೆ ಕೇಳಿದ್ದಾರೆ. ಸೊ ಬಂದೇ ಹೋಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು ಮುಂದಿನ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯದ ಅರ್ಥ ಅಂದರೆ ದೂರದ ಹಾಗೂ ಹತ್ತಿರದ ವಸ್ತುಗಳನ್ನು ಕಾಣಲು ಕಣ್ಣು ತನ್ನಲ್ಲಿನ ಮಸೂರದ ಸಂಗಮ ದೂರವನ್ನು ಹೊಂದಿಸಿಕೊಳ್ಳೋದೇ ಕಣ್ಣಿನ ಹೊಂದಾಣಿಕೆ. ಇನ್ನು ಕಣ್ಣಿನ ಸಾಮಾನ್ಯ ವಕ್ರೀಭವನದ ದೃಷ್ಟಿದೋಷಗಳು: ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ, ಪ್ರೆಸ್ಬಯೋಪಿಯಾ. ಇನ್ನು ಸಮೀಪ ದೃಷ್ಟಿದೋಷ ಅಂದ್ರೇನು? ಸರಿಪಡಿಸುವ ಬಗೆ, ಮೋಸ್ಟ್ ಇಂಪಾರ್ಟೆಂಟ್, ಸಮೀಪ ದೃಷ್ಟಿಗೆ ಕಾರಣ. ಅದೇ ಥರ ದೂರದೃಷ್ಟಿ ಅಂದರೆ ಏನು? ಅದು ಸರಿಪಡಿಸುವ ಬಗೆ, ಅದರ ಕಾರಣ. ಇಂಪಾರ್ಟೆಂಟ್ ಇದೆ, ಇವೇ ಕ್ವಶನ್ಸ್ಗಳು ಬರ್ತವೆ. ಸೊ ಡೋಂಟ್ ವರಿ. ಇನ್ನು ಪ್ರೆಸ್ಬಯೋಪಿಯಾ ಬಗ್ಗೆ ನೋಡ್ಕೊಂಡು ಹೋಗಿ, ಅದನ್ನು ಈ ಸರ ಬಂದರೂ ಕೂಡ ಬರ್ಬೋದು. ದ್ವಿಸಂಗಮ ಮಸೂರ ಬಳಸಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಸರಿಪಡಿಸ್ತಾರೆ. ಇನ್ನು ನೆಕ್ಸ್ಟ್ ಕಣ್ಣಿನಲ್ಲಿ ನೋಡೋದಾದರೆ ಈ ಪಾಠದಲ್ಲಿ ಬರ್ತಕ್ಕಂಥದ್ದು ಬೆಳಕಿನ ವರ್ಣ ವಿಭಜನೆ, ರೋಹಿತ, ಆಮೇಲೆ ರೋಹಿತದಲ್ಲಿನ ಬಣ್ಣಗಳು, ಹೆಚ್ಚುವಾಗೋದು ಮತ್ತು ಕಡಿಮೆ ಆಗೋದು ಬಣ್ಣಗಳು. ಸೊ ಇದ್ರ ಮೇಲೆ ಕ್ವಶನ್ಸ್ಗಳು ಲಾಸ್ಟ್ ಟೈಮ್ ನಿಮಗೆ ಪ್ರಿಪ್ರೇಟರಿಗೆ ಮತ್ತು ಮಾಡಲ್ ಎಕ್ಸಾಮ್ದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಇನ್ನು ಕಾಮನಬಿಲ್ಲು ಉಂಟಾಗಲು ಕಾರಣವಾಗ ಬೆಳಕಿನ ವಿದ್ಯಮಾನ, ಅದು ವಕ್ರೀಭವನ, ಬೆಳಕಿನ ವರ್ಣ ವಿಭಜನೆ, ನೀರಿನ ಹನಿಗಳ ಆಂತರಿಕ ಪ್ರತಿಫಲನ. ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ಇಂಪಾರ್ಟೆಂಟ್ ಇದೆ. ಗ್ರಹಗಳು ಮಿನುಗದಿರಲು ಕಾರಣ, ಅದು ಇಂಪಾರ್ಟೆಂಟ್ ಇದೆ. ಓಕೆ, ಶುಭ್ರ ಆಕಾಶದ ಬಣ್ಣ ನೀಲಿ ಏಕೆ ಕಾಣ್ತದೆ, ಅದು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇಂಪಾರ್ಟೆಂಟ್. ಇನ್ನು ಅತಿ ಎತ್ತರದಲ್ಲಿ ಹಾರುತ್ತಿರೋ ಪ್ರಯಾಣಿಕರಿಗೆ ಆಕಾಶ ಕಪ್ಪಾಗಿ ಏಕೆ ಕಾಣ್ತದೆ. ಇನ್ನು ಟ್ರಾಫಿಕ್ ಸಿಗ್ನಲ್ ದೀಪಗಳು ಕೆಂಪು ಬಣ್ಣದಲ್ಲೇ ಇರಲು ಕಾರಣ ಏನು. ಆಮೇಲೆ ಟೆಂಡಾಲ್ ಪರಿಣಾಮ ಬಗ್ಗೆ ನೋಡ್ಕೊಂಡು ಹೋಗಿ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಂದರ್ಭದಲ್ಲಿ ಆಕಾಶ ಕೆಂಪು ಬಣ್ಣದಿಂದ ಕಾಣಲಿಕ್ಕೆ ಕಾರಣ ಏನು. ಶಕ್ತಿಯ ಆಕಾರಗಳಲ್ಲಿ ಒಂದು ಉತ್ತಮ ಶಕ್ತಿಯ ಆಕಾರದ ಲಕ್ಷಣಗಳು ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ನೋಡ್ಕೊಂಡು ಹೋಗಿ. ಆಮೇಲೆ ಪಳೆಯುಳಿಕೆಗಳ ಮೇಲೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಪಳೆಯುಳಿಕೆ ಅಂದರೆ ಏನು? ಪಳೆಯುಳಿಕೆ ಇಂಧನಗಳ ಅನಾನುಕೂಲಗಳನ್ನು ಕೇಳ್ತಾ ಇದ್ದಾರೆ. ಓಕೆನಾ. ನಾವು ಪರ್ಯಾಯ ಇಂಧನಗಳತ್ತ ಗಮನ ಹರಿಸಬೇಕು. ಸೊ ಇದು ರಿಪೀಟ್ ಆಗ್ತಕ್ಕಂಥ ಕ್ವಶನ್ಸ್ ಇದೆ. ಆಮೇಲೆ ಇಲ್ಲಿ ಜೈವಿಕ ಶಕ್ತಿ ಇದೆ. ಜೈವಿಕ ಶಕ್ತಿಯ ಪ್ರಮುಖ ಘಟಕ ಮೀಥೇನ್. ಸೌರ ಕುಕ್ಕರ್ ನೋಡ್ಕೊಂಡು ಹೋಗಿ, ಅದರಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ. ಸೌರ ಫಲಕ, ಸೌರ ಕೋಶ. ಓಕೆನಾ. ಇನ್ನು ಸಾಗರದಿಂದ ಪಡಿತಕ್ಕಂಥ ಶಕ್ತಿಯ ಮಿತಿಗಳು. ಭೂಗರ್ಭ ಉಷ್ಣ ಶಕ್ತಿ ಅಂದರೆ ಏನು? ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲಗಳು. 2 ಪಾಯಿಂಟ್ಸ್ ಬರ್ಕೊಂಡು ಹೋಗಿ, ಇದೇನು ಭಾಳ ಏನು ಕೇಳೋದಿಲ್ಲ, ಬಟ್ ಇವು ನಿಮ್ಗೆ ಬರಲೇಬೇಕು. ಇನ್ನು ನ್ಯೂಕ್ಲಿಯರ್ ಶಕ್ತಿಯ ಬಳಕೆಗೆ ಸವಾಲುಗಳು ಅಂತ ಕೇಳಿದ್ದಾರೆ, ಅದನ್ನು ಸಹಿತ ತಾವುಗಳು ಸ್ವಲ್ಪ ನೋಡ್ಕೊಂಡು ಹೋಗಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಇನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ಅನ್ವಯಗಳು ಸೌರಕೋಶಗಳದ್ದು ಏನು? ಅದು ಕೃತಕ ಉಪಗ್ರಹಗಳ ಬಾಹ್ಯ ಶೋಧಕ. ಓಕೆನಾ. ಇದನ್ನು ತಾವೆಲ್ಲ ಏನು ಮಾಡಬೇಕಾಗಿತ್ತಪ್ಪ ಅಂದರೆ ನೋಡಿಕೊಂಡು ಹೋಗಬೇಕಿತ್ತು. ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಫಿಸಿಕ್ಸ್ನಲ್ಲಿ ಬರ್ತಕ್ಕಂಥ ನಿಮಗೆ ಮೇನ್ ಪಾಯಿಂಟ್ಸ್ ಹೇಳಿದ್ದೀನಿ ನಾನು ನಿಮಗೆ. ಮೊದಲೇ 25ರಲ್ಲಿ ಸುಮಾರು 15ರಿಂದ 18 ಮಾರ್ಕ್ಸ್ ಬರುವಷ್ಟು ನಾನು ನಿಮಗೆ ಇಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಹೆಚ್ಚು ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಜಿಯಾಲಜಿಯ ಪಾರ್ಟ್ಗಳನ್ನು ಶಾರ್ಟ್ಲಿ ಆಗಿ ತರ್ತೀನಿ. ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ. ಬಾಯ್.